ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಒಂದು ಗುರುವಿಗೆ ಎರಡು ರೀತಿಯ ಭಕ್ತರಿರ್ತಾರೆ, ಎರಡು ಪಂಗಡ ಭಕ್ತರಲ್ಲಿ. ಒಂದು ಪಂಗಡ ಹೇಗೆ ಅಂತ ಹೇಳಿದರೆ, ನಾವು ಸ್ವಲ್ಪ ದೂರದಲ್ಲಿರಬೇಕು, ಡಿಸ್ಟೆನ್ಸಲ್ಲಿರಬೇಕು. ನಾವು ಸ್ವಲ್ಪ ದೂರದಲ್ಲಿರಬೇಕು, ಡಿಸ್ಟೆನ್ಸಲ್ಲಿರಬೇಕು. ಆಗ ನಮಗೆ ಗೌರವ ಇರ್ತದೆ, ನಮಗೆ ರೆಸ್ಪೆಕ್ಟ್ ಇರ್ತದೆ. ನಾವು ಯಾವಾಗಲೂ ಹೋಗುವಾಗ ನಮಗೆ ಅದೇ ರೆಸ್ಪೆಕ್ಟ್ ಸಿಗಬೇಕು ಎಂಬ ಒಂದು ಪಂಗಡದ ಭಕ್ತರು, ರೆಸ್ಪೆಕ್ಟನ್ನು ಹೇಗೆ ನೋಡಿ ಬರುವ ಭಕ್ತರು. ಇನ್ನೊಂದು, ಏನಾದರೂ ಸರಿ ನಮಗೆ ಯಾವುದೇ ರೆಸ್ಪೆಕ್ಟ್ ಬೇಡ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಹೋಗಿ ಗುರುವಿನ ಸೇವೆ ಮಾಡ್ತಾನೆ ಇರೋದು. ಗುರುವಿನ ಮುಂದೆ ಕೂತ್ಕೊಳ್ಳೋದಷ್ಟೇ. ಅವರು ಬೈದರೂ ಸರಿ, ಅಲ್ಲ ಏನು ಹೇಳಿದರೂ ಸರಿ, ಅವರು ನಮ್ಮನ್ನು ಅವಮಾನ ಮಾಡಿದರೂ ಸರಿ, ಪರವಾಗಿಲ್ಲ. ಅವರ ಮುಂದೆ ಕೂತ್ಕೊಳ್ಳೋ, 24 ಗಂಟೆ ನೋಡಿಕೊಂಡೇ ಇರುವ, ಏನೋ ನಮ್ಮ ಕೈಯಲ್ಲಿ ಸೇವೆ ಮಾಡಿಕೊಂಡಿರುವ. ಅವರು ಪ್ರತಿಯೊಂದು ವಿಚಾರ ಹೇಳೋದು ನಮ್ಮ ಒಳ್ಳೆಯದಕ್ಕೆ ಬೇಕಾಗಿ. ಗುರುಗಳು ಹೇಳುವ ಪ್ರತಿಯೊಂದು ವಿಚಾರವೂ ನಮ್ಮ ಒಳ್ಳೆಯದಕ್ಕೆ, ಅವರ ಒಳ್ಳೆಯದಕ್ಕೆ ಬೇಕಾಗಿ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಸ್ವಾರ್ಥಕ್ಕೆ ಬೇಕಾಗಿ ಅವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳೋದಾಯ್ತು. ಅವಾಗ ನಾಯಿ ಬೊಗಳ್ತುಂಟು, ಕೇಳ್ತಲ್ಲ ಶಬ್ದ. ಹಾಗೆ ನೀವು ಕಚ್ಚಾಟಕೊಳ್ಬೇಡಿ. ನೀವು ಕಚ್ಚಾಟ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ಇಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ನೋಡುವಾಗ ಕಚ್ಚಾಟ ಕೊಡೋದು. ಅರ್ಥ ಆಯ್ತಲ್ಲ? ನಾಯಿಗಳು ಬೊಗಳಿದಾಗ ಒಬ್ಬರನ್ನೊಬ್ಬರು ನೋಡುವಾಗ ಯಾವ್ಯಾವ ರೀತಿಯಲ್ಲಿ ಏನೇನು ವಿಷಯಗಳನ್ನು ಮಾತಾಡಿಕೊಂಡಿರುವುದನ್ನು ನಿಲ್ಲಿಸುವುದಂತಾರೆ. ಅದನ್ನು ಮೊದಲು ನಿಲ್ಲಿಸು. ಅದನ್ನು ನಿಲ್ಲಿಸಿದರೆ ಅದು ನಿನಗೆ ಒಳ್ಳೆಯದಾಗ್ತದೆ. ಅದನ್ನು ನಿಲ್ಲಿಸಿದರೆ ಅದು ಒಳ್ಳೆಯದಾಗೋದು ನಿನಗೆ. ಇಲ್ಲಿ ನೀನು ನೋಡಬೇಕಾದ್ರೆ ನಿನ್ನನ್ನು ಮಾತ್ರನೇ, ಎಲ್ಲರನ್ನು ನೋಡಿದರೆ ಆಗುವುದಿಲ್ಲ. ಇಲ್ಲಿ ನಿನ್ನ ಕರ್ಮವೇ ಬೇರೆ, ನಿನ್ನ ಸ್ಥಿತಿಯೇ ಬೇರೆ, ನಿನ್ನ ಆತ್ಮವೇ ಬೇರೆ, ಎಲ್ಲವೂ ಇಲ್ಲಿ ಬೇರೆ. ನಿನ್ನ ಆತ್ಮ ಬಂದದ್ದು ನೀನು ಏನು ಬೇಕಾದ ಪಡ್ಕೊಳ್ಳಲಿಕ್ಕೆ ಬಂದದ ಆತ್ಮ. ನಿನ್ನ ಕರ್ಮಕ್ಕೆ ತಕ್ಕವಾಗಿ ನಿನ್ನ ಜನ್ಮ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅನುಭವಿಸಿಯೇ ಆಗಬೇಕು. ಆಗ ಅದನ್ನು ಅನುಭವಿಸಬೇಕು ಅಂತ ಹೇಳಿದರೆ ನಿನ್ನ ಜೊತೆಗಿರುವವರು ಆ ದಾರಿಯಲ್ಲಿ ಹೋಗಲಿಕ್ಕೆ ಅನೇಕ ಅಡೆತಡೆಗಳು ಮಾಡ್ತಾರೆ. ಜೊತೆಗಿದ್ದವರಂದರೆ ಈ ಪ್ರಪಂಚದ ವಿಷಯ ಸುಖ. ಈ ಪ್ರಪಂಚದ ವಿಷಯ ಸುಖವನ್ನು ನೀನು ಬಿಡು. ಆ ಪ್ರಪಂಚದ ವಿಷಯ ಸುಖವನ್ನು ನೀನು ಬಿಡಬೇಕು ಅಂತ ಹೇಳಿದರೆ ಮೊದಲು ನೀನು ನಾನು ಎಂಬುದನ್ನು ಬಿಡಲಿಕ್ಕೆ ಕಲಿಬೇಕು. ಈ ನಾನು ಎಂಬುದನ್ನು ನೀನು ಯಾವಾಗ ಬಿಡಲಿಕ್ಕೆ ಪ್ರಯತ್ನ ಪಡ್ತೀಯೋ ಆವಾಗ ಎಲ್ಲ ಅವಮಾನವನ್ನು ಸ್ವೀಕಾರ ಮಾಡಲೇಬೇಕು. ಪ್ರತಿಯೊಂದು ವಿಚಾರವನ್ನು ಸ್ವೀಕಾರ ಮಾಡಲೇಬೇಕು. ನಾಚಿಕೆ ಮಾನ ಮರ್ಯಾದೆ ಬಿಡಬೇಕು, ಅವಮಾನ ಸಹಿಸಿಕೊಳ್ಬೇಕು, ಬೈಗಳು ಸಹಿಸಿಕೊಳ್ಬೇಕು, ಎಲ್ಲವನ್ನೂ ಸಹಿಸಿಕೊಳ್ಬೇಕು. ಇದೆಲ್ಲ ಸಹಿಸಿಕೊಳ್ಳಲಿಕ್ಕಾದರೆ ಮಾತ್ರ ಈ ನಾನು ಎಂಬುದನ್ನು ಬಿಡಲಿಕ್ಕೆ ಆಗ್ತದೆ. ಇದು ಯಾರಿಗೆ ಹೇಳಿದ್ದು ಗೊತ್ತಾ? ರೆಸ್ಪೆಕ್ಟ್ ನೋಡುವ ಭಕ್ತಾದಿಗಳಿಗಲ್ಲ. 24 ಗಂಟೆ ಈ ಬೈಗಳು ತೆಗೆದುಕೊಂಡು ಅವಮಾನ ತೆಗೆದು ಪಟ್ಟುಕೊಂಡು ಗುರುವಿನ ಸೇವೆ ಮಾಡುವವರೆಲ್ಲ ಅವರಿಗೆ ಅರಿವಿಲ್ಲದಂತೆ ನಾನು ಎಂಬುದನ್ನು ಬಿಡ್ತಾ ಹೋಗ್ತಾರೆ. ಹಂತವಾಗಿ ಬಿಡ್ತಾ ಹೋಗ್ತಾರೆ. ಕೊನೆಗೆ ಅದು ಎಲ್ಲಿಗೆ ಬಂದು ಮುಟ್ತದೆ ಅಂತೇಳಿ ಗೊತ್ತಾಗುವುದಿಲ್ಲ. ಒಂದು ವಿಷಯ ಹೇಳ್ದಾಯ್ತಾ? ಈ ಎರಡನೇ ಕ್ಯಾಟಗಿರಿಯ ಭಕ್ತರಿದ್ದಲ್ಲ, ಎರಡನೇ ಪಂಗಡದವರು, ಎರಡನೇ ಜಾತಿಯವರು, ಏನಾದರೂ ಸರಿ ಅಂತ ಹೇಳುವವರು, ಇವರಿಂದ ಒಂದು ಹಂತಕ್ಕೆ ಗುರುವಿನ ಮಹತ್ವವನ್ನು ಕಂಡುಕೊಳ್ಬೋದು.
ಇದೇ ರೀತಿ ಸೇಮ್ ಟು ಸೇಮ್ ಶಿಷ್ಯರಲ್ಲಿ ಕೆಲವು ಶಿಷ್ಯಂದರಿಗೆ ಎಲ್ಲರಿಗೂ ಗುರುಗಳ ಮೇಲೆ ಪ್ರೀತಿ ಇದೆ, ಗುರುಗಳು ಬೇಕು. ಆದರೆ ಕೆಲವು ಶಿಷ್ಯಂದರ ಒಳಗೆ ಭಕ್ತರಿಗೆ ಎಲ್ಲರಿಗೂ ಗುರುಗಳ ಮೇಲೆ ಪ್ರೀತಿ ಇದೆ, ಗುರುಗಳು ಬೇಕು. ಆದರೆ ಅವರವರ ಭಾವನೆಗಳು, ಅವರವರು ಆ ಗುರುವಿನ ಹತ್ರ ಬಂದು ಪಡ್ಕೊಳ್ಳುವ ಸ್ಥಿತಿಯನ್ನು ಹೇಳೋದು ನಾವು ಗೊತ್ತಾಗ್ತದೆ. ಇದೇ ರೀತಿ ಶಿಷ್ಯಂದ್ರಿಗೆ ಕೂಡ ಎರಡು ರೀತಿ. ಒಂದು, ಗುರುಗಳು ನನ್ನ ಕರೆದು ಹೇಳಬೇಕು, ಗುರುಗಳು ನನ್ನ ಹತ್ರ ಹೇಳಬೇಕು, ಗುರುಗಳು ನನ್ನ ಹತ್ರ ಹೇಳಿದ್ರೆ ನಾನು ಮಾಡ್ತೇನೆ. ಇದೊಂದು. ಇನ್ನೊಂದು, ಗುರುಗಳು ಹೇಳುವ ಮುಂಚೆ ಮಾಡು. ಅದು ಏನಾದರೂ ಸರಿ, ತಪ್ಪಾದರೂ ಸರಿ, ರೈಟ್ ಆದರೂ ಸರಿ, ಬೈಗಳು ಸಿಕ್ಕಿ ಸರಿ, ಏನಾದರೂ ಸರಿ, ಗುರುಗಳು ಹೇಳುವ ಮುಂಚೆ ಎಲ್ಲ ರೆಡಿ ಮಾಡಿಟ್ಟಿರು. ಇನ್ನೊಂದು, ಗುರುಗಳು ಹೇಳುವಲ್ಲಿವರೆಗೆ ಕಾಯುವ. ಈ ಗುರುಗಳು ಹೇಳುವಲ್ಲಿವರೆಗೆ ಕಾಯುವವರು ಉಂಟಲ್ಲ, ಅವರು ಕಾದುಕೊಂಡೇ ಇರ್ತಾರೆ. ಇಷ್ಟೇ ಹೇಳೋದು ನಾನು. ಗುರುಗಳು ಹೇಳುವಕ್ಕಿಂತ ಮುಂಚಿತವಾಗಿ ಒಬ್ಬ ರೆಡಿ ಮಾಡಿ ಇಟ್ಟರೆ ಯಾವುದೋ ಒಂದು ವಿಷಯ, ಏನೋ ಒಂದು ವಿಷಯ ಗುರು ಸೇವೆ ಮಾಡಿದ್ರೆ ಗೊತ್ತಾಗ್ತದೆ ಏನು ಬೇಕು ಆ ಸಮಯದಲ್ಲಿ ಅಂತೇಳಿ. ಅದು ಗುರುಗಳು ಕೇಳುವ ಮುಂಚಿತವಾಗಿ ಅಲ್ಲಿ ರೆಡಿ ಉಂಟು ಅಂತ ಹೇಳಿದರೆ ಅವನಿಂದ ಏನೋ ಒಂದು ಒಳ್ಳೆಯದಾಗ್ತದೆ ಅಂತ ಅರ್ಥ. ಅವನಿಗೇನೋ ಒಂದು ವಿಷಯ ಹೇಳ್ಬೋದು, ಅವನಿಗೇನೋ ಒಂದು ವಿಷಯವನ್ನು ಕೊಡ್ಬೋದು, ಅವನಿಗೇನೋ ಒಂದು ಜವಾಬ್ದಾರಿಯನ್ನು ವಹಿಸ್ಬೋದು, ಅವನಿಗೇನೋ ಒಂದು ಜ್ಞಾನದ ವಿಷಯವನ್ನು ಹೇಳ್ಬೋದು ಅಂತೇಳಿ ಆಗ್ತದೆ. ಕಾರಣ ಏನು? ಅವನಿಗೆ ಗುರುಗಳು ಬೇಕು. ಗುರುವೇ ಅವನಿಗೆ ಸರ್ವಸ್ವ. ನಾನು ತಪ್ಪು ಮಾಡಿದರೆ ತಪ್ಪನ್ನು ತಿದ್ದಿ ಕೊಡ್ತೇನೆ. ನನಗೆ ಅರ್ಥ ಆಯ್ತು, ನನಗೊಂದು ಜ್ಞಾನ ಸಿಕ್ಕಿತ್ತು, ನಾಳೆ ನಾನು ಹೀಗೆ ಮಾಡಬಾರ್ದು ಅಂತೇಳಿ. ಅದು ಜ್ಞಾನ ಅಲ್ವ? ಹೇಳುತ್ತೆ. ಆಗ ಒಂದು ಕೆಲಸ ಮಾಡುವಾಗ ಯಾವುದೇ ಒಂದು ಗುರುವಿನ ಹತ್ರ ಇದ್ದರೂ ಸರಿ, ಗುರುವಿನ ಹೊರಗೆ ಆದರೂ ಸರಿ, ಒಂದು ಕಪ್ಪುಸ್ ತೊಳೆದ್ರೂ ಸರಿ, ಒಂದು ಪ್ಲಂಬರ್ ಕೆಲಸ ಮಾಡಿದ್ರು ಸರಿ, ಎಲ್ಲವೂ ಬಂದ ಭಕ್ತಾದಿಗಳೇ ಮಾಡಬೇಕು ಅಂತ ಹೇಳೋದು. ಆ ಪ್ಲೇಟ್ ತೊಳೆದ್ರೂ ಸರಿ, ಯಾವುದಾದ್ರೂ ಸರಿ, ಎಲ್ಲವೂ ಗುರುವಿನ ಸೇವೆ. ಹೇಳ್ಬೇಕಾಯ್ತು. ಪ್ರತಿಯೊಂದು ಗುರುವಿನ ಸೇವೆ. ಆ ಗುರುವಿನ ಸೇವೆಯಲ್ಲಿ ನಮಗೆ ಎಷ್ಟು ಜ್ಞಾನ ಸಿಗ್ತದೆ. ಒಂದು ವೇಳೆ ನಾವು ಮಾಡಿ ತಪ್ಪಾದರೂ ಪರವಾಗಿಲ್ಲ, ಮಾಡಿ ಇಟ್ಟು ಬಿಡುವ. ನಾಳೆ ನಮಗೆ ಗೊತ್ತಾಗ್ತದೆ ರೈಟಾ ರಾಂಗಾ ಹೇಳ್ತಾರೆ. ಆಗ ನಮಗೆ ತಿದ್ದಲಿಕ್ಕೆ ಆಗ್ತದೆ. ಆಗ ಜ್ಞಾನ ಹೆಚ್ಚುತ್ತಾನೆ ಹೋಗೋದು. ಆಗ ಜ್ಞಾನ ಬೇಕು ಅಂತ ಇದ್ದವರು ಉಂಟಲ್ವ, ಒಂದು ಕ್ಷಣ ಕೂಡ ಗುರುವನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಅಲ್ಲ. ಅದು ಅವ್ರು ಏನು ಹೇಳಿದ್ರು ಸರಿ, ಏನು ಮಾಡಿದ್ರು ಸರಿ, 24 ಗಂಟೆ ಆ ಗುರುವಿನ ಪಾದದ ಅಡಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇರ್ತಾರೆ. ಸತ್ಯವಾದ ವಿಷಯ. ಹಾಗೆ ಭಕ್ತರಲ್ಲಿಯೂ ಈ ಶಿಷ್ಯರಲ್ಲಿ ಒಂದು ರೆಸ್ಪೆಕ್ಟ್ ನೋಡೋದುಂಟು. ಅರ್ಥ ಆಯ್ತಾ? ಅವರವರ ಎಕ್ಸ್ಪೀರಿಯನ್ಸಿಗೆ ತಕ್ಕವಾಗಿ, ಅವರವರ ಎಂಥದ್ದು ಸರ್ವಿಸಿಗೆ ತಕ್ಕವಾಗಿ, ಅವರವರ ಜ್ಞಾನಕ್ಕೆ ತಕ್ಕವಾಗಿ, ಅವರವರ ತಿಳಿವಳಿಕೆಗೆ ತಕ್ಕವಾಗಿ, ನಾನೆಂತ ಮುಖ್ಯವಾಗಿ, ನಾನೆಂತ ಬಗ್ಗುದು, ಇದೆಲ್ಲ ಬರ್ತದೆ ವಿಚಾರ. ನಿಜವಾಗಿ ಇನ್ನೊಬ್ಬ 24 ಗಂಟೆ ಪಾದದಲ್ಲಿ ಬಿದ್ದು ಆಗಿದೆ, ನೀನು ಏನು ಮಾಡಿದ್ರೆ ತುಳಿದ್ರೂ ಸರಿ, ಏನು ಮಾಡಿದ್ರು ಸರಿ, ನಾನು ನೀನೇ ಅಂತ ಇಟ್ಕೊಂಡಿದ್ದು ಮುಗಿತಲ್ಲಿ. ಅಂಥವರು ಒಂದು ಎಳ್ಳಿನಷ್ಟು ಮಟ್ಟಕ್ಕೆ ಒಂದು ಗುರುದೇವರ ಅಂತರಾತ್ಮದಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅವರ ಅಂತರಾತ್ಮದಲ್ಲಿ ಗುರುಗಳು ಹೋಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಎಲ್ಲರಿಗೂ ಆಗೋದಿಲ್ಲ. ಆದ ಕಾರಣ ಜೊತೆಗೆ 1000 ಜನ ಇದ್ದರೂ ಕೂಡ ಕಣ್ಣಿಗೆ ಕಾಣೋದೆಲ್ಲ ಬಹಳ ಸಂತೋಷವೇ ಕಾಣ್ತದೆ. ಅದರಲ್ಲಿ ಸಿಗುವುದು 1-2 ಸಿಗ್ಬೋದು. ಇಷ್ಟೇ ಹೇಳುದು, ಬೇರೆ ನೀಡಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ಟಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.